ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಎಲ್ಲಿ ನೋಡೋರು ಬೈಕ್ ಟ್ಯಾಕ್ಸಿ ಅಪ್ಡೇಟು. ಜೊತೆಲಿ ಏನು ಅಂತ ಅಂದರೆ ತುಂಬ ಜನ ಕೂಡ ನೀವು ಕಮೆಂಟ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಬ್ರೋ, ನೀವು ತಿಳಿಸ್ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಅದರಿಂದಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ ಏನಪ್ಪ ಅಂತಂದರೆ ಇವತ್ತು ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಬೈಕ್ ಟ್ಯಾಕ್ಸಿ ಅಫಿಷಿಯಲ್ ಅಪ್ಡೇಟ್ ಯಾವುದೂ ಕೂಡ ಬಂದಿಲ್ಲ. ಅದರಿಂದಾಗಿ ಏನು ವೀಡಿಯೋ ಮಾಡೋದು ಬೇಡ, ಯಾವುದೇ ಆದಂಥ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ, ಏನಕ್ಕೆ ಸುಮ್ಮನೆ ವೀಡಿಯೋ ಮಾಡೋದು, ಅಂದರೆ ಊಹಾಪೋಹಗಳನ್ನ ಇಟ್ಕೊಂಡು ಏನಕ್ಕೆ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಯಾವುದೇ ಆದಂಥ ಅಫಿಷಿಯಲ್ ಅಪ್ಡೇಟ್ ಬಂದಿರುವಲ್ಲ, ಅದರಿಂದಾಗಿ ನಾನು ಅಪ್ಡೇಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂತ ಅಂದರೆ ತುಂಬ ಜನ ಮಿಸ್ಲೀಡ್ ಮಾಡ್ತಾಯಿದ್ದಾರೆ. ಅಂತಂದರೆ ಎಷ್ಟೊಂದು ಜನ ವ್ಯೂವರ್ಸ್ ಇದ್ದಾರಲ್ಲ, ಅವ್ರನ್ನೆಲ್ಲ ಮಿಸ್ಲೀಡ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನೊಂದು ಕನ್ಫರ್ಮೇಷನ್ ಕೊಡಬೇಕಾಯ್ತಾ, ಕನ್ಫರ್ಮೇಷನ್ ಕೊಡೋಣ ಅಂತಲೇ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಮೊದಲನೇದಾಗಿ ಏನು ಅಂತ ಅಂದರೆ, ಈಗ ಯಾವುದೇ ಆದಂಥ ಅಫಿಷಿಯಲ್ ಬಂದಿರೋದ ಕಾರಣ ಎಲ್ಲರೂ ಕೂಡ ಅವರವರ ಊಹೆ ಮುಖಾಂತರ ಅವರು ವೀಡಿಯೋ ಮಾಡೋಗಳು ಆಗ್ತಾಯಿದ್ದಾರೆ. ಹಾಕ್ಲಿ, ತಪ್ಪಂತ ಹೇಳ್ತಲ್ಲ, ಅವ್ರವ್ರ ಅನಿಸಿಕೆನ ಹಾಕ್ಲಿ. ಅವ್ರ ಅನಿಸಿಕೆ ಹಾಕೋಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾನು ಕೂಡ ಇರೋದು. ಬಟ್ ಏನು ಹೇಳಬೇಕು ಅಂತ ಅಂದರೆ, ನಮ್ಮ ಅನಿಸಿಕೆ ತಿಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅಲ್ಲಿ ನಮ್ಮ ಅನಿಸಿಕೆ ಅಂತಲೂ ಹೇಳ್ತಾ ಇಲ್ಲ, ನಮ್ಮ ಊಹೆ ಅಂತಲೂ ಹೇಳ್ತಾ ಇಲ್ಲ. ಏನು ಮಾಡ್ತಾರೆ ಅಂತಂದರೆ, ಕೋರ್ಟಲ್ಲಿ ಇದೇ ರೀತಿ ಆಯಿತು, ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಪಾಯಿಂಟ್ ಔಟ್ ಮಾಡಿಬಿಟ್ಟು ಇಲ್ಲಿ ಹೇಳ್ತಾಯಿದ್ದಾರೆ. ಬಟ್ ಎಲ್ಲೋ ಅಫಿಷಿಯಲಾಗಿ ನ್ಯೂಸೇ ಬಂದಿಲ್ಲ. ಅಂದರೆ ಇವ್ರಿಗೆ ಯಾರು ಹೇಳಿದ್ರು ಅಂತಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ನೊಂದೇನು ಅಂತ ಅಂದರೆ, ಮೊದಲನೇದಾಗಿ ಎಷ್ಟೊಂದು ವಿಷಯಗಳು ಕೂಡ ಒಂದೊಂದು ಸ್ವಲ್ಪ ನಮಗೆ ಕಾಮಿಡಿ ಅಂತ ಅನಿಸುತ್ತೆ. ಜೊತೆಲಿ ಏನಕ್ಕಪ್ಪ ಅಂತಂದರೆ, ತುಂಬ ಜನ ಇಲ್ಲಿ ಮಿಸ್ಲೀಡ್ ಆಗ್ತಾರೆ. ಅಂದರೆ ಏನು ಅವ್ರು ಹೇಳ್ತಾ ಇರೋದು ಕರೆಕ್ಟಾ, ಇವ್ರು ಹೇಳ್ತಾ ಇರೋದು ಕರೆಕ್ಟಾ ಅಂತ ಹೇಳ್ಬಿಟ್ಟು ತುಂಬ ಜನ ಮಿಸ್ಲೀಡ್ ಆಗೋದೊಂದು ಚಾನ್ಸಸ್ ಇರುತ್ತೆ. ತುಂಬ ಕನ್ಫ್ಯೂಷನ್ ಕೂಡ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಒಬ್ಬರೇ ಒಂದು ಹೇಳ್ತಾಯಿದ್ರೆ, ಇನ್ನೊಬ್ಬರೇ ಒಂದು ಹೇಳ್ತಾರೆ, ಅಂದರೆ ಹಲವಾರು ರೀತಿಯಲ್ಲಿ ಒಂದು 5-6 ರೀತಿಯಲ್ಲಿ ಹೇಳ್ತಾಯಿದ್ರೆ. ಅದರಿಂದ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಆಗುತ್ತೆ. ದಯವಿಟ್ಟು ಎಲ್ಲ ಕನ್ಫ್ಯೂಷನ್ನು ತೆಗೆದಾಕ್ಬಿಡಿ. ಏನಕ್ಕೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಕಡೆಯಿಂದ ಯಾವುದೇ ಆದಂಥ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ. ಕೋರ್ಟ್ ಕಡೆಯಿಂದನೂ ಅಷ್ಟೇ ಯಾವುದೇ ಆದಂಥ ಅಫಿಷಿಯಲ್ ನ್ಯೂಸು ಬಂದಿಲ್ಲ. ಜೊತೆ ನೆಕ್ಸ್ಟ್ ಇಯರಿಂಗ್ ಯಾವತ್ತು ಅಂತಲೂ ಕೂಡ ಬಂದಿಲ್ಲ. ಆಲ್ರೆಡಿ ಇದೇ ರೀತಿಯೂ ಕೂಡ ಒಂದು ಸಲ ಆಗಿತ್ತು. ಅದಾದಮೇಲೆ ಗ್ಯಾಪ್ ಆಯಿತು, ಒಂದು 2 ವಾರ ಗ್ಯಾಪ್ ಆಗ್ತಿದ್ದಂಗೆ ಆಲ್ರೆಡಿ ಮಾಮೂಲಿ ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ಅದೇ ರೀತಿಯೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಅಂದರೆ ಕಾದು ನೋಡಬೇಕಾಗುತ್ತೆ. ಅಂತಂದರೆ ಆ ಥರ ಬಿದ್ದುಬಿಟ್ಟು ನಾವು ಏನೋ ಒಂದು ಹೇಳ್ಬೇಕಲ್ಲ, ಏನೋ ಒಂದು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅವರೇ ಊಹೆ ಮಾಡ್ಕೊಂಡು ಈ ಥರ ಆಗಿದೆ ಕೋರ್ಟಲ್ಲಿ, ಹಿಂಗೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವರೇ ಊಹೆ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇರೋದು ತುಂಬ ಜನ ಇದ್ದಾರೆ. ಮೊದಲನೇದಾಗಿ ನಂಗೆ ಏನು ಅನ್ನಿಸ್ತು ಅಂತ ಅಂದರೆ, ಎಷ್ಟೊಂದು ಜನ ವೀಡಿಯೋ ಮಾಡಿದ್ದಾರೆ. ಅಂದರೆ ಯಾವ ರೀತಿ ವೀಡಿಯೋ ಮಾಡಿದ್ದಾರೆ ಅಂತ ಅಂದರೆ, ಈಗ ಕೋರ್ಟಿನ ವಿಚಾರ ತಗೋಣ. ಕೋರ್ಟಲ್ಲಿ ಈಗ ಲಾಯರ್ಗಳು ಯಾರ್ಯಾರಪ್ಪ ಇದ್ದಾರೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆಯಿಂದ ಒಬ್ಬರು ಲಾಯರು, ಆಮೇಲೆ ಬೈಕ್ ಟ್ಯಾಕ್ಸಿ ಓನರ್ ಕಡೆಯಿಂದ ಲಾಯರು, ಓಲಾ, ಊಬರು ಮತ್ತು ರ್ಯಾಪಿಡೋ, ಇವರಿಷ್ಟು ಜನ ಲಾಯರ್ ಇದ್ದಾರೆ. ಅಂತ ಅಂದರೆ ಇವಾಗ ಏನು ಸರ್ಕಾರ ಬ್ಯಾನ್ ಮಾಡಿದೆಯೋ ಅದ್ರ ವಿರುದ್ಧವಾಗಿ, ಅಂದರೆ ಅದ್ರ ಮೇಲೆ ಚಾಲೆಂಜ್ ಮಾಡಿರೋರು ಇಷ್ಟು ಜನ ಲಾಯರ್ಸ್ ಇದ್ದಾರೆ. ಅದಾದಮೇಲಿಂದ ಈಗ ಸರ್ಕಾರದ ಕಡೆಯಿಂದನೂ ಒಬ್ಬರು ಲಾಯರ್ ಇದ್ದಾರೆ. ಅಂದರೆ AG ಅವರು ಇದ್ದಾರೆ, ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಬಟ್ ನನಗಿಲ್ಲಿ ಕಾಮಿಡಿ ಅನಿಸಿದ್ದೇನು ಅಂತ ಅಂದರೆ, ಇದರಲ್ಲಿ ಈ ಆಟೋ ಇದ್ದಾರಲ್ಲ, ಆಟೋ ಕಡೆ ಲಾಯರ್ ಎಲ್ಲಿಂದ ಬಂದರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಿಲ್ಲ. AG ಇರೋರವರು ಸರ್ಕಾರದ ವಕೀಲರು, ಯಾವುದೇ ಆದಂಥ ಆಟೋ ಕಡೆ ವಕೀಲರಲ್ಲ. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ, ಅವ್ರು ಆಟೋ ಕಡೆ ವಕೀಲರು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಇನ್ನೊಂದೇನು ಅಂತ ಅಂದರೆ, ಜಡ್ಜು ಆಟೋದವ್ರನ್ನ ಕೇಳಿದ್ರು. ಅಂದರೆ ಯಾವ ರೀತಿ ಕೇಳಿದ್ರು ಅಂತ ಅಂದರೆ, ನೀವು ಕರೆದಿದ್ದ ಕಡೆ ಎಲ್ಲ ಹೋಗ್ತೀರಾ, ಇದಿಷ್ಟೇ ರೇಟಿಗೆ ಹೋಗ್ತೀರಾ, ಜಾಸ್ತಿ ದುಡ್ಡು ಇಸ್ಕೊಳ್ತೀರಾ ಅಂತ ಒಂದು ರೀತಿಯಲ್ಲೂ ಕೂಡ ಹೇಳ್ತಾವ. ಊಹೆ ಮಾಡ್ಕೊಂಡು ಹೇಳ್ತಾ ಇರೋದು ಇದೆಲ್ಲ. ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅವ್ರುಗಳು ಊಹೆ ಮಾಡ್ಕೊಂಡು ಯಾವ ರೀತಿ ಹೇಳ್ತಾಯಿದ್ದಾರೆ ಅಂತಂದರೆ, ಈಗ ಆಟೋ ಲಾಯರಿಗೆ ಜಡ್ಜ್ ಕೇಳಿದ್ದು. ಅಂದರೆ ಯಾವ ರೀತಿ ಅಂತಂದರೆ, ಆಟೋದವ್ರು ನೀವು ಕರೆದಿದ್ದ ಕಡೆ ಹೋಗ್ತೀರಾ, ಅಂದರೆ ಆಟೋದವರೆಲ್ಲ ರೌಡಿಸಮ್ ಮಾಡ್ತೀರಾ ಅನ್ನೋ ಒಂದು ರೀತಿಯಲ್ಲಿ ಜಡ್ಜು ಕೇಳಿದ್ರು ಲಾಯರ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಯಿದ್ರೆ. ಬಟ್ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೇಸ್ ನಡೀತಾ ಇರೋದು ಬೈಕ್ ಟ್ಯಾಕ್ಸಿ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ನಡೀತಾ ಇರೋದು. ಇಲ್ಲಿ ಆಟೋದವ್ರ ಬಗ್ಗೆ ಮಾತಾಡೋಕ್ಕೆ ಈಗ ಬೈಕ್ ಟ್ಯಾಕ್ಸಿ ಕಡೆ ಲಾಯರ್ಗಳಾದರೆ ಈ ಥರ ಹಿಂಗೆ ಆಟೋದಲ್ಲಿ ಪ್ರಾಬ್ಲಮ್ ಇದೆ, ಅದರಿಂದಾಗಿ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋ ಒಂದು ರೀತಿಯಲ್ಲಿ ಕೇಳ್ಬೋದು. ಬಟ್ ಇಲ್ಲಿ ಯಾವ ರೀತಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಆಟೋದವರೇ ಒಬ್ಬರು ಲಾಯರ್ ಇದ್ದಾರೆ, ಆಟೋದವ್ರ ಲಾಯರ್ನ ಜಡ್ಜು ಕೇಳ್ತಾ ಇರೋ ಒಂದು ರೀತಿಯಲ್ಲಿ ಕೇಳ್ತಾಯಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಪೋರ್ಟ್ರೇ ಮಾಡ್ತಾರೆ. ಇದು ಯಾಕೆ ನನಗೆ ಅನ್ನಿಸ್ಲಿಲ್ಲ. ಅವ್ರು ಹೇಳ್ತಾವ ಊಹೆ ಮಾಡ್ಕೊಂಡು ಎಲ್ಲ ಕೂಡ ತುಂಬ ಜನ ಅಪ್ಡೇಟ್ಗಳನ್ನ ಕೊಡ್ತಾಯಿದ್ದಾರೆ. ಅದಕ್ಕೆ ನೀವು ಕನ್ಫ್ಯೂಷನ್ ಆಗಬಾರ್ದು. ಈಗ ನಮ್ಮ ಜೂನಿಯರ್ ಸಬ್ಸ್ಕ್ರೈಬರ್ಸ್ಗಳು, ನಮ್ಮ ಜೂನಿಯರ್ ವ್ಯೂವರ್ಸ್ ಏನಿದ್ರು, ಅವರು ಯಾವುದೇ ಆದಂಥ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮೇಯ್ನು ನೀವು ಡೈರೆಕ್ಟಾಗಿ ನೀವು ತಲೆ ಇಟ್ಕೊಬೇಕಾಗಿರೋದೇನೋ, ಬೈಕ್ ಟ್ಯಾಕ್ಸಿ ಕಡೆಯಿಂದ ಯಾವುದೇ ಆದಂಥ ಅಪ್ಡೇಟ್ ಬಂದಿಲ್ಲ ಅನ್ನೋದು ನೀವು ತಲೆ ಇಟ್ಕೊಂಬಿಡಿ. ಯಾವುದೇ ಆದಂಥ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಅಫಿಷಿಯಲಾಗಿ ಏನಾದ್ರು ಅಪ್ಡೇಟ್ ಬಂತು ಅಂತಂದರೆ ನಾನೇ ತಿಳಿಸ್ಕೊಡ್ತೀನಿ. ಯಾರು ಏನು ತಲೆ ಕೆಡ್ಸ್ಕೊಳಕ್ಕೋಗ್ಬೇಡಿ. ಮಾಮೂಲಿ ರೆಗ್ಯುಲರಾಗಿ ಹೆಂಗೆ ನಡೆಸ್ಕೊಂಡು ಹೋಗ್ತಾಯಿರೋ ಅದನ್ನು ನಡೆಸ್ಕೊಂಡೋಗಿ, ಏನು ಯಾವುದಕ್ಕೂ ಕೂಡ ಎಕ್ಸ್ಟ್ರಾ ಏನು ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೋಗ್ಬೇಡಿ. ಒಂದು ಅಫಿಷಿಯಲ್ ಅಪ್ಡೇಟ್ ಏನೇ ಬಂದರೂ ಕೂಡ ನಾನು ನಿಮಗೆ ಫಸ್ಟೇ ನಾನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಅಪ್ಡೇಟೇ ಇಲ್ಲ ಅಂತ ಅಂದರೆ ಸುಮ್ಮನೆ ಏನೋ ಒಂದು ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದು ಮೊದಲೇ ವೀಡಿಯೋ ಮಾಡೋದು, ಅದೇನೋ ನನಗಂತೂ ಸರಿ ಅನ್ನಿಸ್ತಾ ಇಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದು ಕೇಳ್ಪಟ್ಟಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡ್ಪಟ್ಟಿದ್ದೆ ಏನಂತಂದರೆ, ಆರ್ಡ್ರುಗಳು ಅಲ್ಲೇ ಆರ್ಡ್ರುಗಳೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಅದರಿಂದ ಇನ್ನೇನು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ, ಇನ್ನೇನು ಜಡ್ಜ್ ಹೇಳ್ಬಿಡ್ತಾರೆ, ಇವಾಗ ಇನ್ನೇನು ನೆಕ್ಸ್ಟ್ ಡೇಟ್ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಆ ಥರ ಏನಾದ್ರು ಜಡ್ಜ್ಮೆಂಟ್ ಇದ್ದಿದ್ದರೆ ಮುಂಚೆನೇ ಹೇಳೋರು. ಇವತ್ತು ಜಡ್ಜ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಜಡ್ಜ್ಮೆಂಟ್ ಡೇಟ್ನ ಕೂಡ ಕೊಟ್ಟಿರೋರಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಯಾವುದೇ ಆದಂಥ ಜಡ್ಜ್ಮೆಂಟ್ ಡೇಟು ಇನ್ನೂ ಕೊಟ್ಟಿಲ್ಲ. ಜಡ್ಜ್ಮೆಂಟ್ ಡೇಟ್ ಕೊಟ್ಟರು ಕೂಡ ಅಲ್ಲಿ ಕೋರ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಫಸ್ಟೇ ಒಂದು ಸಲ ಇದೇ ರೀತಿ ಆಗಿತ್ತು, ಸೇಮ್ ಇದೇ ರೀತಿ ಯಾವುದೇ ಆದಂಥ ಅಪ್ಡೇಟ್ ಬರದಲ್ಲೇ ರೀತಿಯಲ್ಲಿ ಕೂಡ ಅವಾಗಲೂ ಕೂಡ ಒಂದು ಸಲ ಇದೇ ರೀತಿ ಆಗಿತ್ತು.
ಮೇ ಬಿ ನನಗೆ ಅನ್ನಿಸ್ದಂಗೆ ಸೇಮ್ ಅದೇ ರೀತಿ ಆಗಿರ್ಬೋದು ಅದನ್ನು. ಬಟ್ ಇದನ್ನು ತುಂಬ ಜನ ಎನ್ಕ್ಯಾಶ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರವ್ರಿಗೆ ಏನು ಊಹೆ ಅನ್ನಿಸ್ಕೊಳ್ತಾ ಇದ್ದಾರೋ, ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಹೇಳಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾಯಿದ್ದಾರೆ. ಇನ್ನೂ ಕೆಲವೊಬ್ಬರನ್ನ ನಾನು ನೋಡಿದ್ದೀನಿ ಅಂದರೆ, ಈಗ ನನ್ನ ವಿಷಯಕ್ಕೆ ಬಂದಿರೋದ್ರಿಂದ ನಾನು ಮಾತಾಡ್ತೀನಿ ಅಂದರೆ ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾರೆ ಅನ್ನೋ ಒಂದು ಕಾರಣ ಕೊಡ್ತಾರಲ್ಲ, ಅದರಿಂದಾಗಿ ನಾನು ಈ ಕಾರಣ ಕೊಡ್ತಾಯಿದ್ದೀನಿ. ಎಷ್ಟೊಂದು ಜನ ಈ ಕಂಟೆಂಟ್ ಕ್ರಿಯೇಟರ್ಸ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಈ ಕಡೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇದೆಯಲ್ಲ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆ ನಾವು ಹೋಗ್ತಾರೆ. ಈ ಕಡೆ ಬಂದ್ಬಿಟ್ಟು ಆಟೋ ಯೂನಿಯನ್ ಇದೆಯಲ್ಲ, ಆಟೋ ಯೂನಿಯನ್ ಕಡೆನೂ ಹೋಗ್ತಾರೆ. ಈಗ ಎರಡು ಕಡೆನೂ ಹೋಗಿಲ್ಲಪ್ಪ ನೀನು ಅಂತ ಯಾರಾದರೂ ಹೋಗಿ ಕೇಳಿದ್ರೆ, ಈಗ ಸಬ್ಸ್ಕ್ರೈಬರ್ಸ್ಗಳೇ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ, ನಾವು ಮೀಡಿಯಾದವರು ಅಂತ ಹೇಳ್ತಾರೆ. ಆಮೇಲೆ ತಿರ್ಗಾ ಬಂದು ಬೈಕ್ ಟ್ಯಾಕ್ಸಿ ಹುಡುಗರು ನಮ್ಮವರು ಅಂತಾರೆ. ಸೊ ಇದು ನೀವೇ ಥಿಂಕ್ ಮಾಡಬೇಕು ಇದ್ರ ಬಗ್ಗೆ. ಒಂದೇನಪ್ಪ ಅಂತಂದರೆ, ಒಂದು ಜಿನಿಯನ್ ಅಪ್ಡೇಟ್ ಕೊಡುವಂಥದ್ರಲ್ಲಿ ಪ್ರಯತ್ನ ಪಡಬೇಕು. ಪ್ರಯತ್ನ ಅಂತೂ ನಾನು ಪಡ್ತಾಯಿದ್ದೀನಿ. ಈಗ ಒಂದು ಅಫಿಷಿಯಲ್ ಅಪ್ಡೇಟ್ ಬಲ್ದಿರೋ ಕಾರಣ ನಾನು ಯಾವುದೇ ಆದಂಥ ಅಪ್ಡೇಟ್ ಕೊಟ್ಟಿಲ್ಲ ಗೈಸ್. ಅಂದರೆ ಯಾವುದೇ ಆದಂಥ ಅಫಿಷಿಯಲ್ ಅಪ್ಡೇಟ್ ಬಂದರೂ ನಾನು ನಿಮಗೆ ಮೊದಲೇ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಮೇಜರಾಗಿ ಯಾವುದೇ ಅಂತ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಅಫಿಷಿಯಲ್ ಅಪ್ಡೇಟ್ ಬರ್ತಿದ್ದಂಗೆ ನಾನು ಕೂಡ ತಿಳಿಸ್ಕೊಡ್ತೀನಿ. ನೀವು ಅವ್ರು ಹೇಳ್ತಾವ್ರೆ ಇವ್ರು ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ಯಾವುದು ಕೂಡ ನೀವು ಜಾಸ್ತಿ ತಲೆಗೆ ಹಾಕೋಣಕ್ಕೆ ಹೋಗ್ಬೇಡಿ, ತಲೆನೂ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತಲೆ ಕೆಡ್ಸ್ಕೊಂಡ್ರೆ ನೀವೇ ತಲೆ ಕೆಟ್ಟೋಗ್ತದೆ ಅಷ್ಟೇ. ನಿಮಗೆ ಏನೇನು ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಅಪ್ಡೇಟ್ ಬರಲಿ. ಅಫಿಷಿಯಲ್ ಅಪ್ಡೇಟ್ ಬರ್ತಿದ್ದಂಗೆ ನಾನೇ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿನಿ. ಬೈ ಗೈಸ್.